ಓಕೆ, ಕಾಣಿಸ್ತಾ ಇದ್ದೀನಾ? Am I visible? Students, sound and video is clear? Kiran? Clear? Okay. So last class ಒಳಗೆ ಕೊಟ್ಟಿದ್ದ ಪ್ರಾಬ್ಲಮ್ಸ್ ಹೇಳ್ರಿ. ನಂದು ವಿಡಿಯೋ ಹೋಯ್ತಾ ಮತ್ತೆ? ಲಾಸ್ಟ್ ಕ್ಲಾಸ್ ಒಳಗೆ ಕೊಟ್ಟಿದ್ದು ಹೇಳ್ರಿ ಪ್ರಾಬ್ಲಮ್ಸ್. ಮಲ್ಲಿಕಾರ್ಜುನ್ ಹೇಳ್ರಿ. ನೇಹಾ? ನಿನ್ನೆ ಪ್ರಾಬ್ಲಮ್ಸ್ ಹೇಳ್ರಿ. ನೇಹಾ? ಹಾ, 20.625. ಆನ್ಸರ್ ಏನ್ ಬಂತು ಅದರದ್ದು? That's right answer. That is correct answer. Second one. ಮತ್ತೆ ಕೊಟ್ಟಿದ್ನೋ ಕೊಟ್ಟಿಲ್ಲೋ? 4 ಪ್ರಾಬ್ಲಮ್ಸ್ ನಿಮ್ಗೆ ಆಟೋಮ್ಯಾಟಿಕ್ ಕನ್ವರ್ಷನ್ ಕೊಟ್ಟಿದ್ದೆಲ್ಲ ಅವು ಮಾಡಿದ್ರ? ಎಲ್ಲಾ ಕನ್ವರ್ಷನ್ಸ್ ಡೆಸಿಮಲ್, ಡೆಸಿಮಲ್ ಟು ಹೆಕ್ಸಾಡೆಸಿಮಲ್, ಹೆಕ್ಸಾಡೆಸಿಮಲ್ ಟು. ಓಕೆ, ನಂಬರ್ಸ್ ಹೇಳ್ಕೊಂಡು ಹೋಗ್ರಿ, ಅವನ್ನ ಆನ್ಸರ್ಸ್ ಹೇಳ್ರಿ. ನಾನು 425 ನಾ? ಹಾ, 425. ಹಾ, ಹೇಳ್ರಿ. ದಟ್ ಈಸ್ ಕನ್ವರ್ಟೆಡ್. ಏನ್ ಬಂತು ಆನ್ಸರ್ ಅದು? 101. Shall I read it out? 11010101001. Correct? ಕೇಳಿಸ್ತಾ ಇಲ್ಲಪ್ಪ. ಸ್ವಲ್ಪ ನೆಟ್ವರ್ಕ್ ಕವರ್ ಇರೋ ಎಲ್ಲಾರ್ಗಿ ಕೇಳಿಸ್ತಾ ಇದೆಯಾ? ನೋಡಪ್ಪಿ, ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಾ. ಡೈಲಿ ಎಲ್ಲಿ ಕೂಡ್ತಿ ಅಲ್ಲಿ? 4651. Next, hexadecimal 1A9. ಯಾರಿಗಾರೆ ಬೇರೆ ಆನ್ಸರ್ ಬಂದದ? ಫ್ರಮ್ ಬಾಯ್ಸ್ ಸೈಡ್? From boys side? How many boys are there? ಓಕೆ, ಮಲ್ಲಿಕಾರ್ಜುನ್ ಕೇಳಿಸ್ಲಿಕ್ಕತ್ತದೇನ್ರಿ ನಾ ಹೇಳಿದ್ದ? ಮಾತಾಡ್ರಿ. ನೀವು ಮಾತಾಡಿದ್ ನಂಗೆ ಕೇಳಿಸ್ತಾ ಇಲ್ಲ. ಸೌಂಡ್ ನೋಡ್ಕೋರಿ ನಿಮ್ದ. ಕೇಳಿಸ್ತಾ ಇಲ್ಲ ನಮ್ಗೆ ಯಾರಿಗೂ ನೀವು ಮಾತಾಡಿದ್ದು. ನಿಮ್ದು ಕೇಳಿಸ್ಲಿಕ್ಕತ್ತದ. ಮಲ್ಲಿಕಾರ್ಜುನ್ ಅವ್ರು ಕೇಳಿಸ್ತಾ ಇಲ್ಲ. ನಿಮ್ಗೆ ಕೇಳಿಸ್ಲಿಕ್ಕತ್ತದ ಅವ್ರದ್ದು? I think there is problem with me only, something. Yes, now it is audible. Who it is? Mallikarjuna? ನಾಗರಾಜ್. ಓಕೆ, ನಾಗರಾಜ್, ಸೆಕೆಂಡ್ ಪ್ರಾಬ್ಲಮ್ ಹೇಳ್ರಿಪ್ಪ. ನಿನ್ನೆ ಕೊಟ್ಟಿದ್ದು ಬೈನರಿ ಕೊಟ್ಟಿದ್ದೆ ಅಲ್ಲ? ಹಾ, ಹೇಳ್ರಿ. ಏನ್ ಬರ್ಲಿಗತ್ತದಪ್ಪಿ? ಡಿಸ್ಟರ್ಬೆನ್ಸ್ ಬರ್ಲಿಗತ್ತದ? ಒಂದ್ಸತಿ ಹೊರಗೆ ಹೋಗಿ ವಾಪಸ್ ರೀಕನೆಕ್ಟ್ ಮಾಡ್ಕೊಳ್ಳ. ಓಕೆ, ಸೌಂಡ್ ಬರ್ಲಿಗತ್ತದ. ಓಕೆ, now is it audible? ಓಕೆ. ನೇಹಾ, ನೀವು ಹುಬ್ಳಿನೇನಾ?
ಬೇರೆ ಹಳ್ಳಿನಾ? ಹಾ, ಅಲ್ಲಿ ಕೇಳಿಸ್ತಾ ಇದೆ. ಅಲ್ಲಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ಲಿಕತ್ತದೇನಪ್ಪ ನಾಗರಾಜ್? ನಾಗರಾಜ್ ಕೇಳಿಸ್ತಾ ಇದೆಯಾ? ಹ್ಮ್. ಓಕೆ. ಹೋಮ್ವರ್ಕ್ ಕೊಟ್ಟಿರೋ ಬೈನರಿ ನಂಬರ್ ಹೇಳಪ್ಪ. ಕೈಯಲ್ಲೇ ಇಟ್ಕೊಂಡ್ ಬಿಡ್ತಾನೆ ಒಂದ್ 10 ನಿಮಿಷ. ಇಲ್ಲಿ ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟಿ ಗಾಳಿ. ಹೇಳ್ರಿ. ಇಲ್ಲ, ಗಾಳಿ ಬೀಸ್ಲಿಕತ್ತದಪ್ಪ ಇವತ್, ಸೌಂಡ್ ಅಂತ ಗಾಳಿ ಸಿಕ್ಕಾಪಟ್ಟಿ. ನೋ ಇಶ್ಯೂಸ್. ಹೇಳ್ರಿ, ಬೈನರಿದ್ ಹೇಳ್ರಿ. ಬೈನರಿ ಪ್ರಾಬ್ಲಮ್ ಏನ್ ಕೊಟ್ಟಿದ್ದೆ? ಬೈನರಿ ಟು ಡೆಸಿಮಲ್, ದೆನ್ ಬೈನರಿ ಟು ಆಕ್ಟಲ್, ಬೈನರಿ ಟು ಹೆಕ್ಸಾಡೆಸಿಮಲ್ ಪ್ರಾಬ್ಲಮ್ ಕೊಟ್ಟಿದ್ದೆ ಅಲ್ಲ, ಅದನ್ನ ಹೇಳಿ. ಹಾ, ಹೇಳಿ. ನೀವು ಓಕೆ, ನೀವು ಇಟ್ಕೊಂಡ್ಬಿಡ್ರಿ. ಹಾ. 101011. 3 ಸರ್ತಿ 1010, ಆಮೇಲೆ 111. 4 ಸರ್ತಿ 10ನಾ? ಓಕೆ. ಹಾ, ಹೇಳ್ರಿ, ಆನ್ಸರ್ ಹೇಳ್ರಿ ಇದ್ರದ್ದು. 1253. ಓಕೆ. ದೆನ್ 683. ದೆನ್ 2AB. ಓಕೆ. ಬೇರೆ ಆನ್ಸರ್ ಯಾರಿಗಾರೆ ಬಂದದೇನ್ರು? ಸ್ಟೂಡೆಂಟ್ಸ್ ಯಾರಿಗಾರೆ ಬೇರೆ ಆನ್ಸರ್ ಬಂದಿದ್ರೆ? ಓಕೆ. ಮೇಘಾ ಇಸ್ ದರ್? ಕಿರಣ್, ಇಸ್ ಇಟ್ ಆಡಿಬಲ್ ಟು ಯು? ಕಿರಣ್ ಆಡಿಬಲ್? ಹಾ, ಹೇಳ್ರಿ ನಾಗರಾಜ್. ಹಾ, ಕ್ವಶನ್ಸ್ ಹೇಳಿಸ್ಕೊಳಿಕತ್ತೆ ತಡಿಯಪ್ಪಿ. ಕ್ವಶನ್ಸ್ ಮುಗಿಲಿ, ಆಮೇಲೆ ನಾನ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಹಾ, ಓಕೆ. ಕಿರಣ್, ಆರ್ ಯು ದರ್? ಹಾ, ಹೇಳಪ್ಪಿ, ನಿನ್ನಿದು ಪ್ರಾಬ್ಲಮ್. ಆಕ್ಟಲ್ ನಂಬರ್ ಹೇಳಿ, ಯಾವ ಕೊಟ್ಟಿದೆ? 7561. ಮಾಡಿರೋ ಇಲ್ಲೋ ಕಿರಣ್? ನೀ ಮಾಡಿಲ್ಲ? ಓಕೆ, ನೇಹಾ ಹೇಳ್ಬಿಡ್ರಿ ಆನ್ಸರ್. ಹ್ಮ್ 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 001. ಓಕೆ. ಎಸ್, ನೆಕ್ಸ್ಟ್ ಡೆಸಿಮಲ್. 3953. ಓಕೆ. ದೆನ್ 1F71. ಓಕೆ. ದೆನ್ ಹೆಕ್ಸಾಡೆಸಿಮಲ್ ನಂಬರ್ ಒಂದು ಹೇಳ್ರಿ, ಯಾವ್ದು ಕೊಟ್ಟಿದ್ದೆ? ABC4 ಕೊಟ್ಟಿದ್ನಾ? ಒನ್ ಸೆಕೆಂಡ್, ಲೆಟ್ ಮಿ ಡೂ. ABC4. ABC4. ದೆನ್ ಬೈನರಿ ಕನ್ವರ್ಷನ್ ಹೇಳ್ರಿ. ಹ್ಮ್ 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 ಬೈನರಿ. ಡೆಸಿಮಲ್. ಆಕ್ಟಲ್ ಹೇಳ್ರಿ. ಹ್ಮ್ 5704. ಓಕೆ. ಅಂಡ್ ದೆನ್ ಹೆಕ್ಸಾಡೆಸಿಮಲ್, ಸಾರಿ, ಡೆಸಿಮಲ್. ಇಲ್ಲ, ಹೆಕ್ಸಾಡೆಸಿಮಲ್ ಕ್ವಶನ್ ಇದೆ. ಇದು ಡೆಸಿಮಲ್ ಹೇಳಿ. 43972. ಓಕೆ, ರೈಟ್. ಸೊ ಸ್ಟೂಡೆಂಟ್ಸ್ ಯಾರ್ಯಾರಿಗೆ ಕೇಳಿಸ್ತಾ ಇಲ್ಲ ಕ್ಲಿಯರ್ ಆಗಿ, ನಿನ್ನೆ ಕೊಟ್ಟಿರೋದು ಏನು ಹೋಮ್ವರ್ಕ್ ಕೊಟ್ಟಿದ್ದೇನಲ್ಲ, ಅದರದ್ದು ಕನ್ವರ್ಷನ್ಸ್ ಎಲ್ಲ ನಾನು ಒಂದ್ ಕಡೆ ಬರ್ದೀನಿ. ಜಸ್ಟ್ ನಾನು ಅದನ್ನ ತೋರಿಸ್ತೀನಿ ನಿಮಗೆ ಸ್ಕ್ರೀನ್ ಮೇಲೆ. ಈಗ ಯಾರಿಗಾದ್ರೂ ಬೇರೆ ಆನ್ಸರ್ಸ್ ಬಂದಿದ್ರೆ ಕಮ್ಯುನಿಕೇಟ್ ಮಾಡ್ರಿ. ಒಂದ್ 2 ನಿಮಿಷ ಹೋಲ್ಡ್ ಮಾಡ್ತೀನಿ ಅಲ್ಲೇ ಸ್ಕ್ರೀನ್. ಜಸ್ಟ್ ಟೇಕ್ ಡೌನ್ ದ ಆನ್ಸರ್ಸ್. ಯಾರ್ಯಾರು ಬರ್ಕೊಂಡಿಲ್ಲ, ಈ ಆನ್ಸರ್ಸ್ ಬರ್ಬೇಕು. ಬಂದಿಲ್ಲ ಅಂದ್ರೆ ಬೇರೆ ಆನ್ಸರ್ಸ್ ಇದ್ರೆ ಜಸ್ಟ್ ಕಮ್ಯುನಿಕೇಟ್ ವಿತ್ ಮೀ. ಓಕೆ, ಐಲ್ ಶೋ ಯು. Just see these answers. ಬರ್ಕೊಳ್ಳೋರು ಬರ್ಕೊಂಡ್ಬಿಡ್ರಿ ಅದನ್ನ. The first number that you are seeing is a hexadecimal number that is converted into binary, octal and decimal.
Then second number that you are seeing is a decimal number that is converted into binary, octal and hexadecimal. Then third number that you are seeing is an octal number that you are converting into third number is a binary number which you have converted into octal, decimal and hexadecimal. And fourth one is an octal number that you are converting into binary, decimal and hexadecimal. So ಎಲ್ಲ ರೀತಿ ಕನ್ವರ್ಷನ್ಸ್ ಗೊತ್ತವ ನಿಮಗ ಒಂದ್ ಫಾರ್ಮ್ಯಾಟ್ ಇಂದ ಇನ್ನೊಂದ್ ಮಿಕ್ಕಿದ 3 ಫಾರ್ಮ್ಯಾಟಿಗೆ ಯಾವ್ದ ಫಾರ್ಮ್ಯಾಟ್ ಕೊಟ್ರು ನಂಬರ್ ಓಕೆ ನಂಬರ್ ಸಿಸ್ಟಮ್ಸ್ ಒಳಗ ಸಿಂಪಲ್ ನಂಬರ್ಸ್ ಯಾವ್ದು ಕೊಟ್ರು ಇನ್ನ ಒಂದು ಫಾರ್ಮ್ ಯಾವ್ದು ಕೇಳಿದ್ರು ಮಾಡ್ಲಿಕ್ಕೆ ಬರ್ತದೆ. ಟೋಟಲಿ ವಿ ಆರ್ ಹ್ಯಾವಿಂಗ್ 4 ಡಿಫರೆಂಟ್ ಸಿಸ್ಟಮ್ಸ್, ಬೈನರಿ, ಆಕ್ಟಲ್, ಡೆಸಿಮಲ್ ಅಂಡ್ ಹೆಕ್ಸಾಡೆಸಿಮಲ್. ಸೊ ಯಾವ್ದು ಒಂದ್ ಸಿಸ್ಟಮ್ ಕೊಟ್ರು ನಿಮಗ್ ಮಿಕ್ಕಿರೋ 3 ಒಳಗ ಮಾಡ್ಲಿಕ್ಕೆ ಅವೈಲಬಿಲಿಟಿ ಅಥವಾ ನಿಮ್ಗೆ ಮಾಡೋದ್ ಗೊತ್ತದ ಮೆಥಡ್ ಈಗ. ಓಕೆ, ಸೊ ಬರ್ಕೊಂಡ್ರಿ ಅನ್ಕೋತೀನಿ ಎಲ್ಲಾರು. ಯಾರ್ಯಾರು ನಿನ್ನೆ ಕೊಟ್ಟಿರೋ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿಲ್ಲ ಅವರಿಗಾಗಿ ಇವೆಲ್ಲ ಆನ್ಸರ್ಸ್. Seeing these things, ಬೋರ್ಡ್ ಕಾಣಿಸ್ಲಿಕ್ಕತ್ತದಲ್ಲ? ನೇಹಾ ವಿಸಿಬಲ್ ಆ ಬೋರ್ಡ್? Okay, fine. So shall I stop showing the board? We will start today with the new things. Okay. Apart from this, yesterday I had given you 2 problems where okay, apart from this we had given 2 more problems where you were capable of converting what the given decimal floating number into binary number. Yes, so heng ಮಾಡಿದ್ರಿ ಫಸ್ಟ್ ಡೆಸಿಮಲ್ ನಂಬರ್ ಅನ್ನ 2 ಲೆ ಡಿವೈಡ್ ಮಾಡ್ಕೊಂಡು ಅದರದ್ದು ಬೈನರಿ ನಂಬರ್ ತೆಗಿತೀರಿ. ದೆನ್ ಮಿಕ್ಕಿರೋದು ಫ್ರಾಕ್ಷನಲ್ ಪಾರ್ಟ್ ಏನಿರ್ತದೋ ಅದನ್ನ ಕೂಡ ಏನ್ ಮಾಡ್ತೀರಿ ನೀವು, ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಇಟ್ ಬೈ 2 ಅಂಡ್ ದೆನ್ ಅಪ್ ಟು what up to you get either all the zeros or 1.00 ಸಿಗೋತನ ನೀವೇನ್ ಮಾಡ್ತೀರಿ 2 ಲೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀರಿ, ಆರ್ ಮ್ಯಾಕ್ಸಿಮಮ್ ಅಪ್ ಟು 5 to 6 ಡಿಜಿಟ್ಸ್ ತನ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿ ಒಂದ್ ಆನ್ಸರ್ ಅನ್ನ ತಗೊಂಡ್ ಬರ್ತೀರಿ. ನಿನ್ನೆ ಹೇಳಿರೋದು ಅದು ಕನ್ವರ್ಷನ್ ಗೊತ್ತಾಯ್ತಾ ಎಲ್ಲಾರ್ಗೂ? ಬಾಯ್ಸ್ ಅಂಡ್ ಗರ್ಲ್ಸ್, one from boy, one from girl. Okay, boys. Okay, fine. So today we will start do the reverse one. Reverse ಹೇಳಿದ್ರಿ ಅಂದ್ರೆ ಏನು, ಆಲ್ರೆಡಿ ನಿಮ್ಮ ಹತ್ರ ಬೈನರಿ ವಿತ್ ಫ್ಲೋಟಿಂಗ್ ಪಾಯಿಂಟ್ ಅದ, ಆ ನಂಬರ್ ಅನ್ನ ನೀವು ಹೆಂಗ್ ಕನ್ವರ್ಟ್ ಮಾಡ್ತೀರಿ ಅಂತ. Okay, so I'll switch on the board and I'll show you an example how you are going to do it, right? So white board ಕಾಣಿಸ್ಲಿಕ್ಕತ್ತದ ನೇಹಾ? white board ಕಾಣಿಸ್ಲಿಕ್ಕತ್ತದ? So we have a number, consider binary number. Already ನಮ್ಮ ಹತ್ರ ಒಂದು binary number ಅದ 101111.1101. ಈ binary number ನಮ್ಮ ಹತ್ರ ಅದ already. Okay, so ಈ number ಅನ್ನ ನಾವೇನ್ ಮಾಡ್ಬೇಕು, ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡ್ಬೇಕು. ಆಲ್ರೆಡಿ we have a binary number, then we have to convert this into what, a decimal number. One zero 1111.1101. This is the number. So you want to convert this into what, a decimal number. How you are going to do? First, always remember whenever you are converting back decimal binary ಇಂದ decimal convert ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಿ, you are going to multiply it by 2 to the powers ಮಾಡ್ತೀರಿ. Okay, so here we have 2 sections. One section where you are having before the decimal number, second section after the decimal number. Okay, so before the decimal number ಏನ್ ಮಾಡ್ಬೇಕು ನೀವು, 2 to the power ಅನ್ನ increase ಮಾಡ್ಕೊಂಡು ಹೋಗ್ಬೇಕು, and after the decimal number you have to decrease the powers. 2 to the power ಏನದಲ್ಲ ಇವನ್ನೆಲ್ಲ ಡಿಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಜಸ್ಟ್ ಐ ವಿಲ್ ಶೋ ವಾಟ್ ಯು ಆರ್ ಗೋಯಿಂಗ್ ಟು ಡೂ. ಸೊ ಈ ಸೆಕ್ಷನ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ, ಡೆಸಿಮಲ್ ಕನ್ವರ್ಟ್ ಮಾಡ್ಲಿಕ್ಕೆ. ಸೊ ಯು ಆರ್ ರೈಟಿಂಗ್ 1 into 2 plus 0 into 2 plus 1 into 2
plus 1 into 2 plus 1 into 2 plus 1 into 2 ಹೇಳ್ತೀರಿ. So this is 2 to the power 0, 2 to the power 1, 2 to the power 2, 2 to the power 3, 4 and 5. So 1 into 2 to the power 5 will give you how much? 32 plus 0 plus 1 into 2 to the power 3 will give you 8 plus 1 into 2 to the power 4, 2 will give you 4 plus 1 into 2 to the power 1 will give you 2 and 2 to the power 0 into 1 will give you 1. So when you are adding all these things, you are going to get a number called as 47. So e binary number into equivalent decimal number ಏನು ನಿಮ್ಮ ಹತ್ರ? The number is 47. Audible? So ಇದು ಸ್ಕ್ರೀನ್ ಕಾಣಿಸ್ಲಿಕ್ಕತ್ತದಲ್ಲ ನಿಮ್ಗೆ? ಓಕೆ. ಈ ಸೆಕ್ಷನ್ ಏನ್ ಬರ್ಸೀನಿ ಇದನ್ನ ಬರ್ಕೋರಿ. ಈ ಸೆಕ್ಷನ್ ನ ಹೆಂಗ್ ಕನ್ವರ್ಟ್ ಮಾಡ್ಬೇಕು ಹೇಳ್ಕೊಡ್ತೀನಿ ನೆಕ್ಸ್ಟ್ ಬೋರ್ಡ್ ಒಳಗ್. ಇಷ್ಟು ಬರ್ಕೊಂಡ್ರಾ? ಬರ್ಕೊಂಡ್ರಾ? So we have the number, we have converted this section. ಈ section ಅನ್ನ already convert ಮಾಡಿರಿ. ಈ section ಅನ್ನ ಈ ಮಿಕ್ಕಿರೋ section ಅನ್ನ next convert ಮಾಡೋಣ. Always remember decimal point ಏನದಲ್ಲ ಈ decimal point ಇಂದ ಈ side ಇಂದ ಮಾಡಬೇಕು ಅಂದ್ರೆ decimal convert ಮಾಡಬೇಕು ಅಂದ್ರೆ you are going to increase the power of 2. 2 to the power 0, 1, 2, 3, 4, 5 ಹಿಂಗ್ increase ಮಾಡ್ಕೊಂಡು ಹೋಗ್ತೀರಿ. ಈ ಕಡೆ ಹೋಗ್ಬೇಕು ಅಂದ್ರೆ after the decimal number if you are using, then you are using after 0 what you have 2 to the power 0 ಆದ್ಮೇಲೆ ಏನ್ ಬರ್ತದೆ ಡಿಕ್ರೀಸ್ ಮಾಡ್ಕೊಂಡು ಹೋದ್ರಿ ಅಂದ್ರೆ so you have 2 to the power 2 to the power minus 2, 2 to the power minus 3 and 2 to the power minus 4. Okay, so ಈ ರೀತಿ ವ್ಯಾಲ್ಯೂಸ್ ಬರ್ತಾವ ನಿಮಗೆ ಡಿಕ್ರೀಸ್ ಮಾಡಿದ್ರಿ ಅಂದ್ರೆ. So what I have actual number ಏನಿದೆ ನನ್ನ ಹತ್ರ ಅಲ್ಲಿ decimal binary number ಕೊಟ್ಟಿರೋದೇನು. So I have a number like this. So 1 0 4 1s 1 1 0 1. So ಇದು ಎಲ್ಲಾದ್ರದ್ದು ನನಗೆ ವ್ಯಾಲ್ಯೂ ಏನ್ ಬಂತು 47 ಅಂತ ಬಂತು. ಈಗ ಇದ್ರದ್ದು ವ್ಯಾಲ್ಯೂ ನಾ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಟೇಕ್ ಡೌನ್ ದ ನಂಬರ್, ಇಟ್ ಈಸ್ 0.1101. ಈ ನಂಬರ್ ಅನ್ನ ತಗೋರಿ and then what you do, you just go on multiplying the numbers. So the last digit, sorry, from here you start. This is your first after the decimal number, second number, third number and fourth number. So the first number, this one, you take 1 into 2 to the power minus 1. Okay, what is its value? 2 to the power minus 1 andre eshtu? Hing baritade hauda 1 into 1 by 2 andanga. So its value eshtu? 0.1. So this is 0.5. 0.5 is the answer for this one. Second one, we are working with second number. So second number is again 1 into 2 to the power minus 2. So that is 1 into 2 to the power minus 2 is 1 by 4. So 1 by 4 value is 2? 0.25, right? So next is the third number, that is 0. So 0 into 2 to the power minus 3. So as you know, you multiplied by 0, we are going to get 0. So calculation mado avashyakate illa, just take it as 0. And then the last digit, this one. So 1 into 2 to the power minus 4. So this is, yes, 1 into 1 by 2 to the power minus 4 in the 16 bರ್ತದೆ. Yes, so the value of this one is how much? Of 0.0625. 6, 2 and 5. ಇವಾಗ ಏನ್ ಮಾಡಬೇಕು? ಇವಷ್ಟುನು ಆಡ್ ಮಾಡಬೇಕು. You have to add 0.5 plus 0.25 plus 0 and plus 0.0625. Total number ಏನ್ ಬರ್ತದ? What number you'll get?
What number you'll get after adding all the things? You have to add 0.5, 0.25 plus 0 and 0.0625. So your answer will be 0.8125. That is correct answer. Held 0.8125. Okay. So nim total number em bantiga 47 point number. Number ಏನ್ ಬಂತು ನಿಮ್ದು total number? ನಿಮ್ number, yes, it is 47.8125. This is your decimal number. Okay, 47.85 is the conversion, binary to decimal conversion, but floating point conversion ಇದೆ. ಗೊತ್ತಾಯ್ತಾ ಹೆಂಗ್ ಮಾಡ್ಬೇಕು ಅಂತ? Okay, so if you are having a binary number, ಡೆಸಿಮಲ್ ಕಿಂತ ಮೊದಲಿನ ಸೆಕ್ಷನ್ ಅನ್ನ ಯಾವಾಗ್ಲೂ 2 to the power ಇಂದ ಇನ್ಕ್ರೀಸ್ ಮಾಡಬೇಕು. ಡೆಸಿಮಲ್ ಆದ್ಮೇಲೆ ಇರೋ ಸೆಕ್ಷನ್ಸ್ ಏನ್ ಮಾಡ್ತೀರಿ 2 to the power ಇಂದ ಡಿಕ್ರೀಸ್ ಮಾಡ್ಕೋತೀರಿ. ಓಕೆ, ಸೊ ಈ ಸೆಕ್ಷನ್ ಅಂತೂ ನೀವು ಕಾಮನ್ ಆಗಿ ಹೆಂಗ್ ಡೆಸಿಮಲ್ ಟು ಬೈನರಿ ಅಥವಾ ಬೈನರಿ ಟು ಡೆಸಿಮಲ್ ಏನ್ ಕನ್ವರ್ಷನ್ ಮಾಡ್ತೀರಿ ಇಂಟು 2 to the power ಮಾಡ್ಕೊಂಡು ಒನ್ ನಂಬರ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರಿ. ದೆನ್ ನೆಕ್ಸ್ಟ್ ಹೌ ಯು ಆರ್ ಗೋಯಿಂಗ್ ಟು ಡೂ ದಿಸ್ binary section? Binary section ಹೆಂಗ್ ಮಾಡ್ಲಿಕತ್ತೀರಿ? You are multiplying the first number with 2 to the power minus 1, second number with 2 to the power minus 2, ಹಿಂಗೆ powers ನ increase ಮಾಡ್ಕೊಂಡು ಹೋಗ್ತೀರಿ. Okay, here minus 1, minus 2, minus 3, minus 4, next numbers ಇದ್ರೆ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಬಂದಿರೋ ಟೋಟಲ್ ವ್ಯಾಲ್ಯೂಸ್ ಅನ್ನ ಎಲ್ಲಾನು ಒಂದಕ್ಕೊಂದು ಆಡ್ ಮಾಡಿದ್ರಿ ಅಂದ್ರೆ ನಿಮಗೆ ಫೈನಲ್ ಆಗಿ ಒನ್ ನಂಬರ್ ಸಿಗ್ತದೆ. ಸೊ ದಟ್ ಈಸ್ ಯುವರ್ ಡೆಸಿಮಲ್ ಸೆಕ್ಷನ್ ಆರ್ ಫ್ಲೋಟಿಂಗ್ ಪಾಯಿಂಟ್ ಸೆಕ್ಷನ್. ಫ್ರಾಕ್ಷನಲ್ ಪಾರ್ಟ್ ಏನಿರ್ತದಲ್ಲ ಅದು ಸಿಗ್ತದೆ ನಿಮಗೆ. ಸೊ ದಿಸ್ ಇಸ್ ದ ಫ್ರಾಕ್ಷನಲ್ ಪಾರ್ಟ್ ಅಂಡ್ ದಿಸ್ ಇಸ್ ದ ಹೋಲ್ ನಂಬರ್ ಪಾರ್ಟ್. ಓಕೆ, ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಐ ಥಿಂಕ್ ಯು ಹ್ಯಾವ್ ಫಾಲೋಡ್. ಅರ್ಥ ಆಯ್ತಾ? ಒಬ್ರೆ ಹೇಳ್ರಿ. ಫಾಲೋ. ಓಕೆ, ಟ್ರೈ ಒನ್ ಪ್ರಾಬ್ಲಮ್ ಫಾರ್ ಮೀ. ಒಂದು ಪ್ರಾಬ್ಲಮ್ ಕೊಡ್ತೀನಿ, ಟ್ರೈ ಮಾಡ್ರಿ. ಯು ಹ್ಯಾವ್ 10,100.101 ಇದನ್ನ ಟ್ರೈ ಮಾಡ್ರಿ. ಇದನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಹೇಳ್ರಿ. ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ ಇನ್ ಡೆಸಿಮಲ್? ದಿಸ್ ಇಸ್ ಅ ಬೈನರಿ ನಂಬರ್. ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ ಇನ್ ಡೆಸಿಮಲ್? Solve this one. ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಒನ್ ಆಫ್ ಯು ಸ್ಪೀಕ್. Very good. Correct answer. Exactly correct answer. ಬಂತಾ? ಫುಲ್ ಅರ್ಥ ಆಗ್ಲಿಕ್ಕತ್ತದ ಅನ್ಕೋತೀನಿ. ಎಲ್ಲರಿಗೂ ತಿಳಿಲಿಕ್ಕತ್ತದಲ್ಲ ಏನ್ ಹೇಳಿಕತ್ತೀನಿ ಅಂತ. ಪ್ರಾಬ್ಲಮ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ? ಓಕೆ, ಟ್ರೈ ಟು ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್. ಐ ಜಸ್ಟ್ ಗಿವ್ ಇಟ್ ಔಟ್. ನಂಬರ್ ಹೇಳ್ತೀನಿ. Try for 1 second. Let me check. It's better you take one initial number. Take this one. Take the number as ಬರೀಲಾ ಏನ್ ಕೇಳಿಸ್ಲಿಕ್ಕತ್ತದಲ್ಲ. ಸೊ ಇದ್ರದ್ದು ಆನ್ಸರ್ ಏನ್ ಹೇಳಿದ್ರಿ? ದ ಆನ್ಸರ್ is 20.65. ಈ ಕ್ವಶನ್ ಇಂದ ಆನ್ಸರ್. ಸೊ your question is 11
0 1 0 1 0 0 1 point 1 1 1. Check it out. ಆದವ್ರು ಹೇಳ್ರಿ ನನ್ಗೆ. ರಿಟರ್ನ್ ಎಷ್ಟು? 875 ಅಂತ. Okay. Any different answer? Any different answer? I'll wait for some more time. Calculate ಮಾಡಿ ಹೇಳ್ರಿ. Someone from boys. 875 ನೇ ಬಂತ ಆನ್ಸರ್. ವೆರಿ ಗುಡ್. ಮಾಡ್ಲಿಕ್ಕೆ ಬರ್ಲಿಕ್ಕತ್ತದ? ಸೊ ಎರಡು ಪ್ರಾಬ್ಲಮ್ಸ್ ಮನೆ ಕೊಟ್ರೆ ಸಾಕು. We will shift to next thing then. Is it okay? Okay, fine. So take down the next number. 1010 4 times per query. 10 10 10 10. ಏನಾಯ್ತು? One zero 4 times per query. Point 2 times 10. That is 1010. That is your problem. ಗೊತ್ತಾಯ್ತು ಅನ್ಕೋತೀನಿ. ಕ್ವಶನ್ ರೀಡ್ ಔಟ್ ಮಾಡ್ತೀನಿ. 10 10 10 10 point 1010. Okay. Clear with the thing? Okay, fine. So after this conversion, ಇವಾಗ ಏನೇನ್ ಕನ್ವರ್ಟ್ ಮಾಡಿರಿ? You have converted a floating decimal number to what? Binary, and the binary fractional number to decimal, right? So next we will start with conversion of octal numbers. Okay, so octal numbers, you are converting decimal floating numbers to octal. Okay, that is from base 10 to base 80 convert ಮಾಡ್ಲಿಕತ್ತೀರಿ. So rules ಏನಿತ್ತು, base 80 convert ಮಾಡ್ಕೊಳ್ಳೋದು ನೆನ್ಪು ಮಾಡ್ಕೊರಿ. Similar way we are going to do over here. So your first problem would be 85.65. 85.65.
This is in base 10 and I want to convert this into base 8. Base 80 ಗೆ ಕನ್ವರ್ಟ್ ಮಾಡ್ಬೇಕಾಗಿದೆ. ಸೊ ಇದನ್ನ ಫಸ್ಟ್ 85 ಡಿಫ್ರೆಂಟ್ ತಗೋರಿ. ಯು ಆಲ್ವೇಸ್ ರಿಮೆಂಬರ್ ನಾವು ಯಾಕೆ ಇವನ್ನ ಎರಡು ಸಪರೇಟ್ ಮಾಡಿ ತಗೋತೇವಿ, ಬಿಕಾಸ್ ವಿ ಕ್ಯಾನ್ ರೈಟ್ ದ ಡೆಸಿಮಲ್ ಸೆಕ್ಷನ್ ಅಪಾರ್ಟ್ ಫ್ರಮ್ ಯುವರ್ ಫ್ರಾಕ್ಷನಲ್ ಸೆಕ್ಷನ್. ಸೊ ಹೋಲ್ ನಂಬರ್ಸ್ ಅನ್ನ ನಿಮ್ದು ಡೆಸಿಮಲ್ ಸೆಕ್ಷನ್ ಹೋಲ್ ನಂಬರ್ ಅನ್ನ ಫ್ರಾಕ್ಷನಲ್ ಪಾರ್ಟ್ ಇಂದ ಬೇರೆ ಬೇರೆ ಬರಿಬಹುದು. ಸೊ 85.65 ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್, isn't it? 85 ಪ್ಲಸ್ 0.65 ಈ ರೀತಿ ಬರಿಬಹುದು. ಸೊ ಇವಾಗ ಏನ್ ಮಾಡ್ರಿ, 85 ಅನ್ನ ಆಕ್ಟಲ್ ಗೆ ಕನ್ವರ್ಟ್ ಮಾಡ್ರಿ. ಕನ್ವರ್ಟ್ ದಿಸ್ ಇಂಟು ಆಕ್ಟಲ್. ಹೆಂಗ್ ಕನ್ವರ್ಟ್ ಮಾಡ್ತೀರಿ? ಆಕ್ಟಲ್ ಗೆ? ಹಾ, ಡೂ ಇಟ್. ಟೆಲ್ ಮಿ ದ ಆನ್ಸರ್. 125, correct. 125 is right. So 8 ones are, zeros are 10, remainder is 5. 8 ones are 8 and remainder is 2. So when you take like this, your value will be 1, 2, 5. That is the binary, octal conversion of the number 85. Then you have to convert now 0.65 na convert ಮಾಡಬೇಕು. So 0.65 ಹೆಂಗ್ convert ಮಾಡ್ತೀರಿ? We have the number 0.65. So 0.65 convert ಮಾಡ್ಲಿಕ್ಕೆ ನಾವು ಬೈನರಿ ಒಳಗೆ ಏನ್ ಟೆಕ್ನಿಕ್ ಯೂಸ್ ಮಾಡಿದ್ವಿ ಅದೇ ಮಾಡಬೇಕು. So you have to multiply it by, yes, you have to multiply it by 8. 65 into 8. Okay? Into 8 ಮಾಡಿದ್ರೆ ಎಷ್ಟು ಬರ್ತದ? 5.2. Okay. Yes, you have to take 5 as a whole number separate. ಇದನ್ನ 5 ರಿಮೈಂಡರ್ ಗಟ್ಲೆ ತಗೋಬೇಕು. ಓಕೆ, ಸೊ ಈ 5 ತಗೋಬೇಕು. ದೆನ್ ಉಳಿದಿರೋದು 0.2 ನ ಏನ್ ಮಾಡ್ತೀರಿ, ಮತ್ತೆ 8 ಲೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀರಿ. ಎಸ್, ಸೊ ವಾಟ್ ಯು ವಿಲ್ ಗೆಟ್? 1.6. ಎಸ್, 1.6. ಇದ್ರೊಳಗೆ ಏನ್ ತಗೋತೀರಿ? ನಿಮ್ದು ಹೋಲ್ ನಂಬರ್ ಸೆಕ್ಷನ್ ಏನದ ಅದನ್ನ ತಗೋಬೇಕು. ಸೊ 1 you are taking out. Then left over is again 0.6 ಮತ್ತೆ into 8 ಮಾಡ್ರಿ, ಏನ್ ಬರ್ತದ? 4.8. So you take the 4 as the next part. Okay, so we will try one more. So 0.8 into 8, what you are going to get? 6.4. So next number is 6, right? So if I'll take 0.4 into 8, what I'm going to get? 32 ಬರುತ್ತಲ್ಲ. Okay, 3.2. Okay, so this number will be again 3. Okay, so ಸಾಕು 4-5 ತಗೊಂಡ್ವಿ. This time again similar binary ಒಳಗೆ ಹೆಂಗ್ top to bottom ಹೋಗಿದ್ರಿ ಅಲ್ಲ ಹಂಗ numbers ಬರಿಬೇಕು. So your first number will be what? 5, 1, 4, 6 and 3. Okay, 5, 1, 4, 6, 3, right? ಸೊ ಆಕ್ಟಲ್ ಒಳಗ ಬೇಕು ಅಂದ್ರೆ ನೀವು 4ಕ್ಕೆ ಮುಗಿಸ್ಬಿಡ್ರಿ ಸಾಕು. 4ಕ್ಕೆ ಮುಗಿಸಿದ್ರು ಸಾಕು, ಮೋರ್ ದನ್ ಇನಫ್. ಯೂಶುವಲಿ ನೀವು ಯಾವ್ದಾರೆ ಬೇರೆ ವಿಡಿಯೋಸ್ ಅದೇನಾರೆ ನೋಡಿದ್ರಿ ಅಂದ್ರೆ ದೇ ವಿಲ್ ಟೇಕ್ ಓನ್ಲಿ 3 digits. 3 digit ತಗೋತಾರ. ಸೊ 3, 4 ಆದ್ರೆ ಇನಫ್. 5 ತನ ಏನ್ ಹೋಗ್ಬೇಡ್ರಿ. ಆಕ್ಟಲ್ ಮತ್ತೆ ಹೆಕ್ಸಾಡೆಸಿಮಲ್ ಇದ್ದಾಗ ಜಾಸ್ತಿ ನಂಬರ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. We are taking maximum numbers when we are working with binary. ಯಾಕಂದ್ರೆ ಬೈನರಿ ಸಣ್ಣ ಡಿಜಿಟ್ ಇರ್ತದ ಅಂತ ಹೇಳಿ 2 2 ಇರ್ತದ ಅಂತ ಹೇಳಿ ಜಾಸ್ತಿ ತಗೋತೇವಿ. This we have a larger number, so we can take up to 3 digits or 4 digits is more than enough. Okay, so this is how we are going to convert an decimal floating number into octal. So if I have 85.65, then what we are going to do, 85 you are factorizing or dividing it by 8, and 0.65 what you are doing, you are going to multiply it by 8.
ಎಸ್. ಸೊ ಇಲ್ಲಿ ಏನ್ ಮಾಡ್ತೀರಿ, ಎವ್ರಿ ಟೈಮ್ 8 ಡಿವೈಡ್ ಮಾಡಿದ್ಮೇಲೆ ರಿಮೈಂಡರ್ಸ್ ಏನ್ ಬರ್ತದ ಅದನ್ನೆಲ್ಲ ಸಪರೇಟ್ ಮಾಡಿ ಇಟ್ಕೊಂಡು ಒಂದ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ. ಈ ಕಡೆ ಏನ್ ಮಾಡ್ತೀರಿ, ನಿಮ್ದು ಇಂಟಿಜರ್ ಸೆಕ್ಷನ್ಸ್ ಏನ್ ಬರ್ತಾವೋ ಅವನ್ನೆಲ್ಲ ಒಂದೊಂದ್ ಕಡೆ ಬರ್ಕೋತಾ ಹೋಗ್ತೀರಿ. ಓಕೆ, ದಟ್ ವಿಲ್ ಬಿ ಯೋರ್ ನಂಬರ್. ಸೊ ಈ 85 ಇದ್ದಾಗ ಏನ್ ಮಾಡ್ತೀರಿ, ಯು ಗೋ ಫ್ರಮ್ ಬಾಟಮ್ ಟು ಟಾಪ್ ಕನ್ವರ್ಷನ್ಸ್ ಅಂಡ್ ಹಿಯರ್ ಯು ಆರ್ ಕಮಿಂಗ್ ಫ್ರಮ್ top to bottom conversions. So finally, you are having an answer 5.85.06. ಇದರದ್ದು ಟೋಟಲ್ ವ್ಯಾಲ್ಯೂ ಏನ್ ಬಂತು ನಿಮ್ಗ? ರೀಡ್ ಔಟ್ ಮಾಡ್ತೀರಾ? ನನ್ನ ಹತ್ರ ಬೋರ್ಡ್ ಇಲ್ಲ ಇಲ್ಲಿ. Yes, 125.14. This is more than enough. What we got again 6 as 1 ಸಿಕ್ಕಿತ್ತಲ್ಲ ನಮ್ಗ. Okay. So question was 85 point ಎಷ್ಟು 65. Okay. So e question ige, if this is our decimal number, then this is our octal number. Answer. Okay. Followed this one. Okay. Now take one more number, try one more number. It is 658.825. This is a decimal number. Convert this into an octal number. Octal number ಗೆ convert ಮಾಡಿ. Try this one. One. Yes, 1122. 686 ಬರ್ತದ, 646 ಬರ್ತದ. Just check it out. 646 ಅಲ್ಲ? ಹಾ. ನೋಡ್ರಿ ಯಾರಿಗ್ ಬರ್ತಾ ಇದೆ ಮತ್ತೆ? ಬೇರೆ ಆನ್ಸರ್ ಏನಾರ ಬಂದಿದ್ರೆ ಹೇಳ್ರಿ. No, same answer you have to. 646, right. Okay. ತೋರಿಸ್ಬೇಕಾ ಮಾಡಿ? ಸ್ಟೂಡೆಂಟ್ಸ್ ಮಾಡಿ ತೋರಿಸಿ. 658 ಹೇಳ್ಕೊಂಡು ಹೋಗ್ರಿಪ್ಪ ಒಬ್ರು ಯಾರೇ. 8 82 the remainder is 2. Yes. ಹಾ ಹೇಳ್ರಿ ಮುಂದೆ. ಹಾ 2. ಹ್ಮ್ 2. Correct. That is correct answer. 1, 2, 2 correct answer. ಈಗ ನಮಗೇನು ನೆಕ್ಸ್ಟ್ 0.825 ಮಾಡಬೇಕು. ಸೊ 0.825 ಮಾಡಬೇಕು ಅಂತ. ಎಸ್, ಏನ್ ಮಾಡ್ತೀವಿ? 0.825 into 8. What you are getting? 6.6 ಬಂತು. ಸೊ 6.6 ಒಳಗೆ ಏನ್ ತಕೊಂಡ್ರಿ? 6 ತಕೊಂಡ್ರಿ. ಎಸ್. ಸೊ 6.6 ಮುಂದೆ ನಂಬರ್ ಇಲ್ಲ, ಇದು ಇಷ್ಟ 600 ಬಂದದ. 6 to 8. 6.6 ಅಷ್ಟು ಅಷ್ಟೇ ಬಂದದ್ದು. 0 ಬರುತ್ತಾ? ಓಕೆ. ಇಂಟು 8. 0.6
into 8 ಏನ್ ಬರ್ತದ? Yes, 4.8 you will get 48. So you are taking what number? 4 outside. So again 0.8 into 8 you will get 6.4. So you take out 6. Then again you have what? 0.4 into 8. So which will give you 32. So you take 3. ಹೌದಿಲ್ಲ? ಅಲ್ಲಿ stop ಮಾಡ್ಬಿಟ್ರಾ? That's more than enough. Right? So overall, if you are going top to bottom, then you have 646. ಬೇಕು ಅಂದ್ರೆ ಇದು ಒಂದು ಡಿಜಿಟ್ ತಗೋರಿ, ಇಲ್ಲ ಅಂದ್ರೆ you can stop for 3 digits also. Okay, so that is the correct answer. 1,222,646. Right? So this is how you have converted which number? The given decimal number into octal numbers. Clear with this one? Okay, girls? Okay, fine. So ಈಗ ರಿವರ್ಸ್ ಕನ್ವರ್ಷನ್ ಮಾಡೋಣ. ನೀವೇನ್ ವ್ಯಾಲ್ಯೂ ತಗೊಂಡಿರಲ್ಲ ಆಲ್ರೆಡಿ ಈಗ ಬಂದಿರೋ ವ್ಯಾಲ್ಯೂ 1,221,222.646 ತಗೊಂಡ್ರಿ ನಂಬರ್ ಆಕ್ಟಲ್ ನಂಬರ್ ಅಂದ್ರೆ that should give you the answer what? You should get the given question over here, that is 658.825. ಹೌದಿಲ್ಲ? ಈ ಆನ್ಸರ್ ಬಂದದ ನಮ್ಗೆ ಕ್ವಶನ್ಗೆ. This is our question. So we have 646 as our octal number. So ಇವಾಗ ಈ octal number ಕೊಟ್ಟೆ ಅಂದ್ರೆ ನಮಗೇನ್ ಬರ್ಬೇಕು ಆನ್ಸರ್? ಡೆಸಿಮಲ್ ನಂಬರ್ ಬರಬೇಕು. So we are trying to convert the given octal to decimal. Next section. Okay, heading ಬರ್ಕೋತಿದ್ರ ಬರ್ಕೋರಿ. Floating octal numbers into decimal number. Into decimal you are converting. Okay. I'll just go back and take my screen once again. No, my screen ತಗೋತೀನಿ. Okay. Whiteboard visible? Okay. So now we are doing a octal number. We are converting to decimal. So our octal number is 1222.646. ಇದು octal number ಅದ. ಇದು ಏನ್ ಬೇಕು ನಮ್ಗೆ ಈಗ ಎದ್ರೊಳಗೆ ಬರ್ಬೇಕು? This I want in the decimal. Decimal ಒಳಗ ಎಷ್ಟದ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕತ್ತೀರಿ. Okay. So similar way, ಇದನ್ನ ಒಂದು separate section ತಗೋರಿ, ಇದು ಒಂದು separate section ಆಗಿ ತಗೋರಿ. So first you have to convert 1222 to decimal. ಇದು decimal ಒಳಗೆ ಹೆಂಗ್ ಮಾಡ್ತೀರಿ? How you are going to do? You are multiplying it by 8 to the power, isn't it? So ಇಲ್ಲಿ ಕೂಡ ನೀವೇನ್ ಮಾಡ್ಬೇಕು? ಅಗಾಳೆ ಹೆಂಗ್ ಬೈನರಿ ಮಾಡಿದ್ರಲ್ಲ ಅದೇ ಟೈಪ್ ಮಾಡ್ಕೋಬೇಕು. So suppose yes. So ಈ ಕಡೆ ಸೆಕ್ಷನ್ಸ್ ಎಲ್ಲ ಏನ್ ಮಾಡ್ತೀರಿ? ಪವರ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ತೀರಿ. ಡೆಸಿಮಲ್ ಪಾರ್ಟ್ ಆದ್ಮೇಲೆ ಏನೇನ್ ನಂಬರ್ ಬರ್ತದೆ ಆ ಕಡೆ ಎಲ್ಲ ಏನ್ ಬರ್ತೀರಿ? There you are writing the decreasing section. Okay. So ಈ ಸೈಡ್ ಎಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ರಿ ಪವರ್ಸ್ ನ, ಈ ಕಡೆ ಎಲ್ಲ ಡಿಕ್ರೀಸ್ ಮಾಡ್ಕೊಂಡು ಹೋಗ್ರಿ. ಸೊ ಇಲ್ಲಿ 2 into 8 to the power 0, 2 into 8 to the power 1, 2 into 8 to the power 2, 1 into 8 to the power 3 ಮಾಡ್ಬೇಕು. ಎಲ್ಲ ಆಡ್ ಮಾಡ್ರಿ, 1 ನಂಬರ್ ಸಿಗ್ತದೆ ನಿಮಗೆ. ದೆನ್ ಈ ಕಡೆ ಏನ್ ಮಾಡ್ತೀರಿ? You are taking 6 into 1 to the 6 into 8 to the power minus 1, 8 to the power minus 2 and 8 to the power minus 3 ಮಾಡಬೇಕು. Okay, just I'll show how we are going to do. Okay, so ಇದರದ್ದು calculation ನನ್ನ ಹತ್ರನೂ ಇಲ್ಲ, just I'll try it out. So we have 1 into 8 plus 2 into 8 plus 2 into 8 plus 2 into 8 we have 2 to the power 8 to the power 0,
1, 2 and 3. Okay. 8 to the power 3 ಏನು? 512. Yes. 512 plus 2 into 64. 128. Right. Plus 2 into 8 to the power 1. That is 2 into 8. 2 into 8 is 2 plus 2 into 1. That is 2. So total answer ಏನು ಬರ್ತದ? We will have 2, 10, 8, and over here 2, 4, 5, 5 and 6. This was the question. How is it 58 ಕೊಟ್ಟಿದ್ವಾ? Okay, right. So 658 ಅಂದ್ರೆ correct ಬಂತು. Then 0.646 ಅದನ್ನ ವರ್ಕೌಟ್ ಮಾಡೋಣ. ಸೊ 0.646 ಇದ್ದಾಗ ಇದನ್ನ ಹೆಂಗ್ ಕನ್ವರ್ಟ್ ಮಾಡ್ತೀರಿ? ಸೊ ಯು ಹ್ಯಾವ್ ಟು divide 0.6 ಈ 6 first in 6 into 8 to the power minus 1. Okay, 8 to the power minus 1 ಅಂದ್ರೆ ಎಷ್ಟು? 0 into 1 by 8 ಅನ್ನಂಗ. 1 by 8 in ವ್ಯಾಲ್ಯೂ ಏನ್ ನೋಡ್ರಿ? 0.6 into 125 0.125. ಹಾ, ಈಗ 0.125. ಓಕೆ. ಹಾ, ಟೋಟಲ್ ಆನ್ಸರ್ ಹೇಳ್ಬಿಡ್ರಿಪ್ಪ ನನ್ಗೆ. ಎಷ್ಟು ಬಂತು? 0.075. Right. Then again what I am going to do? The next number 0.4 into 1 by 8 to the power minus 2 ಹೇಳ್ತೀರಿ. 8 to the power minus 2 ಅಂದ್ರೆ ಎಷ್ಟು? 8 to the power 1 by 64 ಅದು. minus 2 ಅಂದ್ರೆ 8 into 8 ಆಗ್ಬೇಕು. 1 by 64 ಎಷ್ಟು? 0.01. 15. 4 is 0.015. 0. ಯಾರು? ಹಾ, ಇಂಟು 0.4 ಮಾಡ್ಬೇಕು. ಈ ಪ್ಲಸ್ನ ಇಂಟು 4 ಮಾಡ್ಬೇಕು. 0.4 ಆಗ್ಬೇಕಲ್ಲ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 0.0625. ಹೌದು? ಎಸ್. 0.00625. Okay, so these are zeros. Then third number is 0.6 into 1 by 8 to the power 3. 8 to the power 3 ಎಷ್ಟು? minus 3 ಎಷ್ಟು? 1 by ಎಷ್ಟು ಅದು? 1 by 195. 95 into 0.00117. 7. Okay. So we have 0.00117. ಇಷ್ಟು ತಗೊಳ್ಳೋಣ ಸಾಕು. ಓಕೆ, ಈಗ ಇವು ಮೂರೂನು ಟೋಟಲ್ ಮಾಡ್ರಿ. ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ಅಂಡ್ ಥರ್ಡ್ ನಂಬರ್. ಟೆಲ್ ದ ಆನ್ಸರ್.
What's the answer? Yes, that is correct answer. 0.0824. Hmm? ಕ್ವಶನ್ ನೋಡ್ಕೋರಿ ಲಾಸ್ಟ್ ಇಂದ ಆಗಳೇ ಸಾಲ್ವ್ ಮಾಡಿದ ಪ್ರಾಬ್ಲಮ್ ಇಷ್ಟೇ ಅದನಾ so what we had is 658.0824 82 ಓಕೆ ಯಾಕಂದ್ರೆ ನಾವು ಡೆಸಿಮಲ್ ನಂಬರ್ಸ್ ಬಹಳ ಫುಲ್ ತಗೊಂಡಿಲ್ಲಲ್ಲ 5 ಡಿಜಿಟ್ ತನ ಸ್ವಲ್ಪ ಲಾಸ್ಟ್ ಪಾಯಿಂಟ್ಸಿಗೆ ಸ್ವಲ್ಪ ಬರ್ತದೆ ರೌಂಡಿಂಗ್ ಆಫ್ ಒಳಗೆ ಸ್ವಲ್ಪ 1-2 ಡಿಜಿಟ್ ಹೆಚ್ಚು ಕಮ್ಮಿ ಬರ್ತಾವ ಡೋಂಟ್ ವರಿ ಅಬೌಟ್ ದಟ್ ಒನ್ ಓಕೆ ಸೊ ವಿ ಹ್ಯಾಡ್ ಐ ಥಿಂಕ್ ಕ್ವಶನ್ ಒಳಗೆ 825 ಕೊಟ್ಟಿದ್ದೆ ಅನ್ನಿಸ್ತದಲ್ಲ ಹೌದಿಲ್ಲ ಕರೆಕ್ಟ್ ಆಗ್ಯದೇನ್ರೋ ಸ್ಟೂಡೆಂಟ್ಸ್ ಬಂತಾ ಇದು ಯಾರಿಗೆ ಗೊತ್ತಾಗ್ಲಿಲ್ಲ ನಾವು ಬೈನರಿ ಒಳಗೆ ಹೆಂಗ್ ಮಾಡೇವಿ ಸೇಮ್ ಟೆಕ್ನಿಕ್ ಫಾಲೋ ಮಾಡೇವಿ ಇಲ್ಲಿ ಕೂಡ ಜಸ್ಟ್ ಏನ್ ಮಾಡಿರಿ ಕೊಟ್ಟಿರೋ ನಂಬರ್ ಇನಿಷಿಯಲಿ ಎರಡಕ್ಕೆ ಸ್ಪ್ಲಿಟ್ ಮಾಡ್ಕೊಂಡಿರಿ ದಿಸ್ ಇಸ್ ದ ಹೋಲ್ ಪಾರ್ಟ್ ಸೆಕ್ಷನ್ ಅಂಡ್ ದಿಸ್ ಇಸ್ ದ ಡೆಸಿಮಲ್ ಆರ್ ಫ್ರಾಕ್ಷನಲ್ ಪಾರ್ಟ್ ಸೆಕ್ಷನ್ ಸೊ ಹೋಲ್ ನಂಬರ್ಸ್ ಏನದಲ್ಲ ಅದನ್ನ ನೀವು ಕ್ಯಾಜುವಲ್ ಆಗಿ ಹೆಂಗ ಟು ದ ಬೇಸ್ 8 ಇಂದ ಡೆಸಿಮಲ್ ಕನ್ವರ್ಟ್ ಮಾಡ್ತೀರಿ 8 to the power ಸಿಗೆ ಕೊಟ್ಟು 8 to the power 0 8 to the power 1 8 to the power 2 8 to the power 3 ನಂಬರ್ಸ್ ಇಂದ ಮಲ್ಟಿಪ್ಲೈ ಮಾಡಿ ಎಲ್ಲಾನು ಆಡ್ ಮಾಡ್ಕೊಂಡು ಹೋಗ್ಬೇಕು ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಒನ್ ಆನ್ಸರ್ 658 ಫಾರ್ 1222 ಕ 658 ನಂಬರ್ ಬರ್ತದೆ ದೆನ್ ಫಾರ್ 6 ಏನು ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ ಇವತ್ತು ನಮ್ಮ ಹತ್ರ ಬಹಳ ಗಾಳಿ ಅದಪ್ಪ ಓಕೆ ಸೊ ಜಸ್ಟ್ ಗೋ ಥ್ರೂ ದ ಥಿಂಗ್ಸ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿ ಬೋರ್ಡ್ ಹಾಕ್ತೀನಿ ನೀವು ವಾಪಸ್ ಮತ್ತೆ ಓಕೆ ದೆನ್ ನೆಕ್ಸ್ಟ್ ಫಾರ್ 0.646 you have to multiply the first number with 8 to the power minus 1 8 to the power minus 2 and 8 to the power minus this is minus 1 minus 2 and minus 3 ಲಿಂತ್ರ ಮಲ್ಟಿಪ್ಲೈ ಮಾಡಬೇಕು ಸೊ ಆನ್ಸರ್ಸ್ ಏನ್ ಬರ್ತಾವೋ ಅವನ್ ಮೂರು ಅಷ್ಟುನ ಏನ್ ಮಾಡಬೇಕು ಟೋಟಲ್ ಮಾಡಬೇಕು ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಒನ್ ಆನ್ಸರ್ ಸೊ ಯುವರ್ ಫೈನಲ್ ಆನ್ಸರ್ ಯು ಹ್ಯಾವ್ ಟು ಕಂಬೈನ್ ದಿಸ್ ಡೆಸಿಮಲ್ ಸೆಕ್ಷನ್ ವಿತ್ ದಿಸ್ mantas or fractional section so that will be your answer okay any doubts students you have any ಗೊತ್ತಾಗ್ಲಿಕತ್ತದ ಇದು okay then try this number 125.514 this is an octal number convert this into decimal number ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಓಕೆ 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 ಮಾಡ್ರಿ 1 to ಪ್ರಾಬ್ಲಮ್ ನೋಡಿ ಅಗಳಿದ್ ನೋಡಿ ಹೇಳ್ಬಿಟ್ರೆ ಏನ್ ಮಾಡಿದ್ರು ಆಕ್ಚುಲಿ ದಟ್ ಇಸ್ ಕರೆಕ್ಟ್ ಆನ್ಸರ್ 85.65 ಅಗಳೇ ನಾವು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ ಇದು 85.65 ನ ನಾವು ಕನ್ವರ್ಟ್ ಮಾಡಿ ಆಕ್ಟಲಿಗೆ ತಗೊಂಡ್ ಬಂದಾಗ ವಿ ಹ್ಯಾಡ್ ಗಾಟ್ 125.514 ನಂಬರ್ ಓಕೆ ಸಾಲ್ವ್ ಮಾಡಿದ್ರಾ ನೀವು ಓಕೆ ಸೊ 125 1 into 8 plus 2 into 8 plus 5 into 8 you have 8 to the power 0 8 to the power 1 and 8 to the power 2 so 1 into 8 to the power 2 is 64
plus 2 into 8 is 16 plus 5 into 1 is 5. So your total answer will be 64 plus 16, 80, 80 plus 5, 85. This is your decimal section, no, that is whole number section. Then point 0.514 ಗೆ ಏನ್ ಮಾಡ್ತೀರಿ? You are going to take 5 into 8 to the power minus 1, 1 into 8 to the power minus 2, and 4 into 1 to the power, sorry, 8 to the power minus 3. ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ. What will have? Numbers ಹೇಳ್ರಿ. 1 by 8 into 1 by 8 is 0.125 into 5. Huh? Huh. 0.625 you have. Then 1 by 16, sorry, 1 by 64 into 1. So that you will get 0.0156 you will get, I think. Okay. Then you have 1 divided by 512. So 1 divided by 512 into 4. So you will get 0.0078. So when you total or add all these things, 0.0078 plus 0.0156 plus 0.625. So you will get a number 0.648. 648, you can consider this as 0.65 ಅಂತ ತಗೋಬಹುದು, or you can keep it as it is. ಇದ ನಂಬರ್ ಅನ್ನ ಕೂಡ ಇಡಬಹುದು. Okay. You have next class. Is this working clear? Students, take 1 or 2 problems at home. So today we have solved some binary numbers. Binary number is already ಕೊಟ್ಟೆ ನಿಮಗೆ ಮನಿ ಒಳಗೆ ಮಾಡ್ಲಿಕ್ಕೆ. So take a decimal number and convert it into octal, and ಬಂದಿರೋ ಆನ್ಸರ್ ಅನ್ನ ವಾಪಸ್ octal ಇಂದ decimal ಗೆ ಮಾಡ್ಕೊರಿ. ನಿಮಗೆ ಸೇಮ್ ಕ್ವಶನ್ ಅದು ಏನಿರ್ತದೆ approximately ಸೇಮ್ ಆನ್ಸರ್ ಬರಬೇಕು. So I'll give a number. It is 976.42. This is a decimal number. ಇದನ್ನ octal ಗೆ ಮಾಡ್ರಿ. ಓಕೆ. ಈ ಏನ್ ಆನ್ಸರ್ ಬರ್ತದಲ್ಲ, ಈ ಏನ್ ಆನ್ಸರ್ ಬರ್ತದೆ ಈ ಎಕ್ಸ್ ಆನ್ಸರ್ ಇದನ್ನ ಆಕ್ಟಲ್ ಇಂದ ವಾಪಸ್ ಏನ್ ಮಾಡ್ರಿ, ಡೆಸಿಮಲ್ ಕನ್ವರ್ಟ್ ಮಾಡ್ರಿ. ಈ ಡೆಸಿಮಲ್ ಕನ್ವರ್ಟ್ ಮಾಡಿದ್ಮೇಲೆ ನಿಮ್ಗೆ ಹೆಚ್ಚು ಕಮ್ಮಿ ಇದ್ರದ್ದು ರಿಸಂಬಲಿಂಗ್ ಸೇಮ್ ಆನ್ಸರ್ ಬರಬೇಕು. ಓಕೆ. ಇಫ್ ದಟ್ ಯು ವಿಲ್ ಗೆಟ್, ಯು ಆರ್ ಗೋಯಿಂಗ್ ಟು ಗೆಟ್ ಅ ಕರೆಕ್ಟ್ ಆನ್ಸರ್. ಓಕೆ. Try that at home. This is your first problem, and second problem will be take 436.12. This is enough. So again, this is a decimal number, or this time you take this as an octal number, no issues. So take this as an octal number, convert this into decimal. Okay. ಇಲ್ಲಿ ಏನ್ ಆನ್ಸರ್ ಬರ್ತದಲ್ಲ, ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಗೆಟ್ ಅನ್ ವೈ ಆನ್ಸರ್, ಆ ವೈ ಆನ್ಸರ್ ಅನ್ನ ಕ್ವಶನ್ ಅಂತ ಇಟ್ಕೊಂಡು ಮತ್ತೆ ಇದನ್ನ ಏನ್ ಮಾಡ್ರಿ, ಆಕ್ಟಲಿಗೆ ಕನ್ವರ್ಟ್ ಮಾಡ್ಕೋರಿ. ಆಕ್ಟಲಿಗೆ ಕನ್ವರ್ಟ್ ಮಾಡಿದ್ಮೇಲೆ ಹೆಚ್ಚು ಕಮ್ಮಿ ಈ ಆನ್ಸರ್ ಬರ್ಬೇಕು ನಿಮ್ಗೆ. ಓಕೆ. ಒಂದ್ ಸಣ್ಣದ ಡೆಸಿಮಲ್ ಈ ಕಡೆ ಸೆಕ್ಷನ್ಸ್ ಏನ್ ಬರ್ತಾವಲ್ಲ ಅದರಿಂದ ಒಂದ್ ಸ್ವಲ್ಪ ದಿಸ್ ಯು ಮೇ ಗೆಟ್ 0.1 1.11 ಹಂಗ್ ಬರ್ಬೋದು, ಬಟ್ ಬಹಳ ಚೇಂಜಸ್ ಏನ್ ಬರೋಂಗಿಲ್ಲ. ಓಕೆ. ಸೊ ಇವೆರಡು ಪ್ರಾಬ್ಲಮ್ಸ್ ಅನ್ನ ಮಾಡ್ಕೋರಿ. ವೈಸ್ ವರ್ಸ ಕನ್ವರ್ಷನ್ಸ್ ಎರಡು ಮಾಡ್ರಿ.
Okay, fine. So today we have dealt with what all things? Binary floating numbers into decimal numbers. Then we have dealt with octal decimal numbers, octal floating numbers to decimals, and decimal floating number to octal numbers. All these things we have done. So in the next class we are going to deal with hexadecimal and some codes we will deal. ರೈಟ್. ಸೊ ಅಲ್ಲಿ ತನ ಏನೇನ್ ಪ್ರಾಬ್ಲಮ್ಸ್ ಕೊಟ್ಟಿನಿ ಎಲ್ಲ ಒಂದೇ ಕಡೆ ಬರ್ಕೋತಾ ಇರಿ. ಈ ಚಾಪ್ಟರ್ ಮುಗಿದ್ಮೇಲೆ ಒಂದು ಅಸೈನ್ಮೆಂಟ್ ಕೊಡ್ತೇನೆ. ಪ್ರೊಬಾಬಲಿ ನೆಕ್ಸ್ಟ್ ಕ್ಲಾಸ್ ಒಳಗ ಮುಗಿದ್ ಬಿಡ್ತದ ಅನಿಸ್ತದೆ ನಿಮ್ ಚಾಪ್ಟರ್. ಇಲ್ಲ ಅಂದ್ರೆ ಇನ್ನೂ ಒಂದು ಕ್ಲಾಸ್ ಬೇಕಾಗ್ತದೆ ಅಪಾರ್ಟ್ ಫ್ರಮ್ ದ ನೆಕ್ಸ್ಟ್ ಕ್ಲಾಸ್. ಸೊ ಅಷ್ಟಾಯ್ತು ಅಂದ್ರೆ ವಿ ವಿಲ್ ಫಿನಿಶ್ ಇಟ್ ಆಫ್. ಅಂಡ್ ಇಫ್ ಯು ವಿಲ್ ಅಲೌ ಮೀ ಅಂದ್ರೆ ಟೆಸ್ಟ್ ತಗೋರಿ ಅಂದ್ರೆ ಒಂದು ಸಣ್ಣದ ಟೆಸ್ಟ್ ತಗೊಳ್ಳೋಣಂತ. ಓಕೆ, ಸೊ ದಟ್ ವಿ ಕ್ಯಾನ್ ಟೇಕ್ ಬೆಸ್ಟ್ ಆಫ್ 3. ನಿಮ್ಗೆ 2 ಟೆಸ್ಟ್ ಬೇಡ, 3 ಟೆಸ್ಟ್ ತಗೊಂಡು ಬೆಸ್ಟ್ ಆಫ್ 3, 3 ಯಾವ್ದಕ್ಕೆ ಜಾಸ್ತಿ ಮಾರ್ಕ್ಸ್, 2ಕ್ಕೆ ಜಾಸ್ತಿ ಮಾರ್ಕ್ಸ್ ಬಂದಿರ್ತಾವ ಅದನ್ನ ಕನ್ಸಿಡರ್ ಮಾಡಿ ಮಾಡೋಣಂತ ಟೆಸ್ಟಿಂಗ್. ಓಕೆ, ಸೊ ಇದು ಪ್ರಾಬ್ಲಮ್ಯಾಟಿಕ್ ಇರೋದ್ಲಿಂತ್ರ ಒಂದು ಟೆಸ್ಟ್ ತಗೊಂಡ್ರೆ ಚಲೋ ಅನಿಸ್ತದ. ಸೊ ದಟ್ ಯು ಕ್ಯಾನ್ ಬಿ ಥರೋ ಇನ್ ದ ಟಾಪಿಕ್. ರೈಟ್. ಸೊ ಇದ್ರ ಬಗ್ಗೆ ವಿಚಾರ ಮಾಡ್ರಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಓಕೆ, ಎಸ್. ಹಾ, ಇಬ್ರು ಯಾರು? ಹಾ, ಹೇಳ್ರಿ. ಯಾಕಾಯ್ತು? ಟೈಮ್ ಟೇಬಲ್ ಒಳಗೆ ನನ್ ಕ್ಲಾಸ್ ಅದಲ್ಲ. ಟೈಮ್ ಟೇಬಲ್ ಒಳಗೆ ಫಿಸಿಕ್ಸ್ ಮತ್ತೆ ಕಂಪ್ಯೂಟರ್ಸ್ ಎರಡೂ ಕೊಟ್ಟಾರ. ನಂದು 10 to 11 ಆಗೈತಾ? ಸೊ ಯಾವ ಟೈಮಿಗೆ ಫ್ರೀ ಇದ್ದೀರಿ ನೀವು? ನೆಕ್ಸ್ಟ್ 11 to 12 ಫ್ರೀ ಇದ್ದೀರಾ? ಓಕೆ, ವಿ ವಿಲ್ ಹ್ಯಾವ್ 11 to 12, ನೋ ಇಶ್ಯೂಸ್. ಆನ್ ಫ್ರೈಡೆ 11 to 12. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಬಾಯ್ಸ್? ಹಾ, ಓಕೆ. ಸೊ ಒಬ್ರು ಯಾರ್ಯಾರ ಸ್ಕ್ರೀನ್ ಮೇಲೆ ಬರ್ರಿಪ್ಪ. ಐ ವಾಂಟ್ ಟು ಸಿ ದಿಸ್ ಪೀಪಲ್. ಸಾಗರ್, ಸಿದ್ಲಿಂಗ, ಯಾರಿದ್ದೀರಿ ಸ್ಕ್ರೀನ್ ಮೇಲೆ? ಹಾ, ಸಿದ್ಲಿಂಗ ಇದ್ದೀರಾ? ಹಾ, ವಿಡಿಯೋ ಆನ್ ಮಾಡ್ರಿಪ್ಪಿ. ವಿಡಿಯೋ ಆನ್ ಮಾಡ್ಕೊ. ಏನು ಹೊರಗಡೆ ಇದೆಯಾ? ಹೌದಾ, ಕ್ಲಾಸ್ ಹಂಗೆ ಕೇಳಿಗತ್ತೇನೋ? ಏನಪ್ಪಿ? ಹ್ಮ್, ಅಗೇನ್ ಹೂ ಇಸ್ ದರ್? ಮಲ್ಲಿಕಾರ್ಜುನ್, ವಿಡಿಯೋ ಆನ್ ಮಾಡ್ಬೋದಾ? ನನ್ಗೆ ಯಾರೇ ಒಬ್ರು ಹುಡುಗರು ಬರ್ರಿ ಇವತ್ತು. ಐ ವಾಂಟ್ ಟು ಸಿ ಯು ಪೀಪಲ್. ಮಲ್ಲಿಕಾರ್ಜುನ್, Ramesh, I have seen. Prashant, I know. Nagraj, I know. Some of you I know already. I have come across. Amit is there? Amit? Usman? ಹೇ ಮಾತಾಡ್ರಿ, ಇಲ್ಲಂತೂ ತೋರಿಸ್ಲಿಕ್ಕತ್ತದ ಅದ್ ಇದ್ದೀರಿ ನೀವ್ ಅಂತೇಳಿ. ಇದೀರೋ ಇಲ್ಲೋ? ಓಕೆ. ಅಮಿತ್, ಯು ಆರ್ ದೇರ್? ಅಮಿತ್, ಆವಾಜ್ ಕೇಳಿಸ್ತಾ ಇಲ್ಲ ನಿಮ್ದು. ನಿಮ್ಗೆಲ್ಲ ಕೇಳಿಸ್ಲಿಕ್ಕತ್ತದ ಅವ್ರು ಮಾತಾಡಿದ್ದು? ಸ್ಟೂಡೆಂಟ್ಸ್ ಕೇಳಿಸ್ತಾ ಇಲ್ಲ. ನಿಮ್ ಜನ ಕೇಳಿಸ್ತಾ ಇದೆ, ಸ್ವಲ್ಪ ಜನ ಕೇಳಿಸ್ತಾ ಇಲ್ಲ. ನನ್ಗೂ ಕೇಳಿಸ್ತಾ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ಫೈನ್, ಬೇರೆ ಕ್ಲಾಸ್ ಇರ್ಬೋದು ನಿಮ್ಗೆ. ವಿ ವಿಲ್ ಸ್ಟಾಪ್ ಟುಡೇ. ಇವತ್ತು ಯಾರು ಸ್ಕ್ರೀನ್ ಬರ್ಲಿಲ್ಲ ನನ್ಗೆ. ಓಕೆ, ನಾಗರಾಜ್ ಇಸ್ ದೇರ್. ಎಸ್. ಮಲ್ಲಿಕಾರ್ಜುನ, ಯಾರು ನೀವು? ನಾಗರಾಜು, ಮಲ್ಲಿಕಾರ್ಜುನ? ಮಲ್ಲಿಕಾರ್ಜುನ, ಓಕೆ ಫೈನ್. ನಿಮ್ದೇನ್ ಸಿಗ್ನಲ್ ಕ್ಲಿಯರ್ ಇದೆಯಾ ಅಲ್ಲಿ? ಏನ್ ಇಶ್ಯೂ ಇಲ್ಲ ಅಲ್ಲ? ಓಕೆ, ಫೈನ್. ರೈಟ್. Okay, we will meet in next class then. Start preparing for the test. After the completion of your first chapter, one day I need a test. Okay? So ಎಷ್ಟು ಮಟ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ಕ್ಲಾಸಸ್ ಕರೆಕ್ಟ್ ಹೊಂಟದೋ ಇಲ್ಲೋ, ನೀವು ಕೋಪಪ್ ಆಗಿರೋ ಇಲ್ಲೋ ನೋಡ್ಲಿಕ್ಕೆ ಒಂದು ಸಣ್ಣದದು. ಸೊ ವಿ ವಿಲ್ ಹ್ಯಾವ್ ಒನ್. ಸ್ವಲ್ಪ ಅಸೈನ್ಮೆಂಟ್ಸು ಕೊಡ್ತೇನೆ ನಾನು. ಅಸೈನ್ಮೆಂಟ್ಸು ಸಾಲ್ವ್ ಮಾಡ್ಕೊರಿ ಅಂಡ್ ದೆನ್ ವಿ ವಿಲ್ ಗೋ ಫಾರ್ ಅ ಟೆಸ್ಟ್ ಅಂಡ್ ದೆನ್ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಸೆಕ್ಷನ್ಸ್. ರೈಟ್? ಓಕೆ, ಫೈನ್. ಟುಡೇ ವಿಲ್ ಎಂಡ್ ಇಟ್. ಓಕೆ, ಬಾಯ್.